ಡಬಲ್ ಮಾಡಿದ್ರು, ತ್ರಿಬಲ್ ಮಾಡಿದ್ರು, ಬೇಕಾಬಿಟ್ಟಿ ಏರಿಕೆ ಮಾಡಿದ್ರು. ಆ ನಂತರದಲ್ಲಿ ಈಗ ಈ ಇಳಿಕೆಯ ಡ್ರಾಮಾ, ಜನಾಕ್ರೋಶ ವ್ಯಕ್ತ ಆಯಿತು. ಆ ಜನಾಕ್ರೋಶದ ಬೆನ್ನಲ್ಲೇ ಕೊಂಚ ದರವನ್ನ ಇಳಿಸಿದೆ BMRCL. ಕೊಂಚ ದರ ಇಳಿಕೆಯ ಡ್ರಾಮಾ ಇದು. ಅಂಥದ್ದೇನು ಹೇಳ್ಕೊಳ್ಳುವಂತ ಇಳಿಕೆ ಏನಾಗಿಲ್ಲ. ಕೆಲವು ಕಡೆಗಳಲ್ಲಿ ಮಾತ್ರ ಕೇವಲ 10 ರೂಪಾಯಿ ದರ ಇಳಿಕೆ ಮಾಡಿದೆ ಈ BMRCL. ಆದರೆ ಕನಿಷ್ಠ ಮತ್ತು ಗರಿಷ್ಠ ದರ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ. 90%, 100% ಏರಿಕೆ ಆಗಿದ್ದಂತ ಸ್ಟೇಜ್ಗಳಿದೆಯಲ್ಲ, ಅಲ್ಲಿ ಮಾತ್ರ ಇಳಿಕೆ ಆಗಿರೋದು. ಅದು 10 ರೂಪಾಯಿ ಇಳಿಕೆ ಆಗಿದೆ. ಸ್ಟೇಜ್ನಲ್ಲಿ ಜಂಪ್ ಆಗಿದ್ದ ಆ ದರವನ್ನ ಈಗ BMRCL ಒಂದಷ್ಟು ಸರಿಪಡಿಸಿದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಸರಿ ಹೋಗಿಲ್ಲ, ಸರಿ ದೂಗಿಸಿಲ್ಲ. ಮೆಜೆಸ್ಟಿಕ್ ಟು ರೇಷ್ಮೆ ಫ್ಯಾಕ್ಟ್ರಿ, ಸಿಲ್ಕ್ ಫ್ಯಾಕ್ಟ್ರಿವರೆಗೂ ಕೂಡ 70 ರೂಪಾಯಿ ಇತ್ತು, 70 ರೂಪಾಯಿ ಮಾಡಲಾಗಿತ್ತು. ಅದನ್ನ ಈಗ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ, 60 ರೂಪಾಯಿ ಮಾಡಿದ್ದಾರೆ. ಅಂದರೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇಲ್ಲದೆ ಒಂದಷ್ಟು ಕಡೆಗಳಲ್ಲಿ ಮಾತ್ರ ಎಲ್ಲೆಲ್ಲಿ 90%, 100%, 1 to ಡಬಲ್ ಆಗಿತ್ತಲ್ಲ, ಅಲ್ಲಿ ಮಾತ್ರ 10 ರೂಪಾಯಿ ಕಡಿಮೆ ಮಾಡುವಂಥ, ಕಣ್ಣೋರಿಸುವಂಥ ಒಂದು ಡ್ರಾಮಾ ಈಗ BMRCL ಮಾಡಿದೆ. ಮೆಜೆಸ್ಟಿಕ್ ಟು ಬೈಪನಹಳ್ಳಿವರೆಗೂ 60 ರೂಪಾಯಿ ಏರಿಕೆ ಆಗಿತ್ತು, 1 to ಡಬಲ್ ಆಗಿತ್ತು. ಅಲ್ಲಿ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ, 50 ರೂಪಾಯಿ ಈಗ. ಜೊತೆಗೆ ಮೆಜೆಸ್ಟಿಕ್ ಟು ವೈಟ್ ಫೀಲ್ಡ್ಗೆ 90 ರೂಪಾಯಿ ಏರಿಕೆ ಆಗಿತ್ತು, ಅದು ಕೂಡ 1 to ಡಬಲ್ ಆಗಿತ್ತು, ಅಲ್ಲೂ ಕೂಡ 10 ರೂಪಾಯಿ ಕಡಿಮೆ, ಅಂದರೆ 80 ರೂಪಾಯಿ ಆಗಿದೆ ಈಗ. ಇನ್ನು ಈ ಕುರಿತು ಮೆಟ್ರೋ ಪ್ರಯಾಣಿಕರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತಾಡಿಸಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಮೆಟ್ರೋ ಪ್ರಯಾಣಿಕರು, ಬನ್ನಿ ನೋಡೋಣ. ಮೆಟ್ರೋ ದರವನ್ನ ಏರಿಕೆ ಮಾಡಿದ್ರು. ಇದರಿಂದಾಗಿ ಒಂದಿಷ್ಟು ಪವರ್ ಟಿವಿ ಕೂಡ ನಿರಂತರವಾಗಿ ಅಭಿಯಾನ ಮಾಡಿತ್ತು. ಜೊತೆಗೆ ದರವನ್ನ ಇಳಿಸಬೇಕು ಅಂತೇಳಿ ಕೂಡ ಸಿಎಂ ಸಿದ್ದರಾಮಯ್ಯ ಗಮನಕ್ಕೆ ತಂತು. ಅದರಂತೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಕೂಡ ಕರೆ ಮಾಡಿ ದರವನ್ನ ಇಳಿಕೆ ಮಾಡಬೇಕು ಅಂತ ಹೇಳಿದ್ರು. ಅದರಂತೆ ಇವತ್ತು 10 ರೂಪಾಯಿ ಕಡಿಮೆ ಆಗಿದೆ. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು, ಈ ಒಂದು ಮೆಟ್ರೋ ಸ್ಟೇಷನ್ ಅಲ್ಲಿ ಅಂದ್ರೆ ದರ ಕಡಿಮೆ ಆಗಿದೆ ಇವತ್ತು. ಅಂದ್ರೆ ಮೆಜೆಸ್ಟಿಕ್ ಇಂದ ವೈಟ್ ಫೀಲ್ಡ್ ಗೆ 90 ರೂಪಾಯಿ ಇರೋದು 80 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ಇಂದ ಬೈಯಪ್ನಳ್ಳಿಗೆ 50 ರೂಪಾಯಿ ಇರೋದು 40 ರೂಪಾಯಿ ಆಗಿದೆ. ಸೊ ಇವತ್ತು ನಮ್ಮ ಜೊತೆ ಒಬ್ರು ಪ್ರಯಾಣಿಕರಿದ್ದಾರೆ, ನಾನು ಮಾತಾಡ್ತೀನಿ. ಮೇಡಮ್, ನೀವು ಎಲ್ಲಿಂದ ಎಲ್ಲಿಗೆ ಓಡಾಡ್ತೀರಿ ಮೇಡಮ್? ಡೈಲಿ ಮೆಟ್ರೋ ಯೂಸ್ ಮಾಡ್ತೀರಾ? ಡೈಲಿ ಮೆಟ್ರೋ ಯೂಸ್ ಮಾಡ್ತೀನಿ. ಎಲ್ಲಿಂದ ಎಲ್ಲಿ ಹೋಗ್ತೀರಿ ಮೇಡಮ್? ಮೆಜೆಸ್ಟಿಕ್ ಇಂದ ಬೆನಗನಹಳ್ಳಿ ಮೆಟ್ರೋ ಸ್ಟೇಷನ್. ಎಷ್ಟಿತ್ತು ಮೇಡಮ್ ಪ್ರೈಸ್? ಮುಂಚೆ 38 ಏನೋ ಇತ್ತು ಮೇಡಮ್. ಇವತ್ತು 10 ರೂಪಾಯಿ ಕಡಿಮೆ ಮಾಡಿದ್ದಾರೆ, ಏನ್ ಹೇಳ್ತೀರಿ ಮೇಡಮ್? ಇನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇವಾಗಲೇ ಪ್ರಯಾಣಿಕರು ಆಲ್ರೆಡಿ ಮುಂಚೆ ನಾನು 8 ಗಂಟೆಗೆ ವಾಪಸ್ ಬರ್ತಾ ಇದ್ದಿದ್ದು, ಅವಾಗ ರಶ್ ಇರೋದು, ಇವಾಗ ಖಾಲಿ ಹೊಡಿತಾ ಇದೆ ಮೆಟ್ರೋ. ಕಡಿಮೆ ಮಾಡಿದ್ರೆ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ, ಡೈಲಿ ಓಡಾಡೋರಿಗೆ. ಇಲ್ಲಾಂದ್ರೆ ಮತ್ತೆ ಅದೇ ತರನೇ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಅಂದ್ರೆ ದರ ಏರಿಕೆಯಿಂದಾಗಿ ಒಂದಿಷ್ಟು ಕಡಿಮೆ ಮಾಡಿದ್ರು, ಅಂದ್ರೆ ಪ್ರಯಾಣಿಕರೇ ಮೆಟ್ರೋ ಕಡೆ ಬರ್ತಾ ಇರ್ಲಿಲ್ಲ. ಸೊ ಈಗ ಮೆಟ್ರೋ ಅಂದ್ರೆ ಮತ್ತೆ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಈಗ ಮತ್ತೆ ಬರ್ಬೋದು. ಇನ್ನ ಕಡಿಮೆ ಮಾಡಿದ್ರೆ ಮತ್ತೆ ಮಾಮೂಲಿ ಹೇಗಿತ್ತು ಮೆಟ್ರೋ ಅದೇ ತರ ಇರುತ್ತೆ. ಓಕೆ, ಇದು ಅಂದ್ರೆ ಏನೀಗ ದರವನ್ನ ಏರಿಕೆ ಮಾಡಿದ್ದು, ದರ ಏರಿಕೆಯಿಂದ ಪ್ರಯಾಣಿಕರು ಈ ಕಡೆ ಬರ್ತಾ ಇರ್ಲಿಲ್ಲ. ಸೊ ಹೀಗಾಗಿ ಮತ್ತೆ ಇವತ್ತು ಎಲ್ಲ ಒಂದ್ ಕಡೆ 10 ರೂಪಾಯಿಯನ್ನ ಕಡಿಮೆ ಮಾಡಿದ್ದಾರೆ. ಮತ್ತೆ ಇದು ಕೇವಲ ಏನು 70% ಎಬವ್ ಮಾಡಿದ್ದಾರೆ, ಈಗ ಮಾತ್ರ 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಯಾವ್ದಾವ್ದನ್ನ ದರ ಏರಿಕೆ ಮಾಡಿದ್ರು 10 ರೂಪಾಯಿ ಇರೋದು 19 ರೂಪಾಯಿ ಮಾಡಿದ್ರು, 19 ರೂಪಾಯಿ 26 ರೂಪಾಯಿ ಮಾಡಿದ್ರು. ಸೊ ಈಗ ಅದರಲ್ಲೂ ಕೂಡ ಕಡಿಮೆ ಆಗ್ಬೇಕು ಅಂತೇಳಿ ಪ್ರಯಾಣಿಕರು ಮತ್ತೆ ಒತ್ತಾಯವನ್ನ ಮಾಡ್ತಿದ್ದಾರೆ. ಇದನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಇದನ್ನ ಯಾವ ರೀತಿ ಸರಿದೂಗಿಸ್ತಾರೆ ಅಂತೇಳಿ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.